ಸುಮಾರು 3991 ಪುಟಗಳ ಆ ಚಾರ್ಜ್ ಶೀಟ್ನಲ್ಲಿ ಡೆವಿಲ್ ಕ್ರೌರ್ಯ ಹೇಗಿದೆ, ರೇಣುಕಾ ಸ್ವಾಮಿಯನ್ನ ಹತ್ಯೆಗೈದಂತಹ ಆ ಪಿನ್ ಟು ಪಿನ್ ಡೀಟೇಲ್ಸ್ ಏನಿದೆ ಅದನ್ನ ಸ್ವ ಇಚ್ಛಾ ಹೇಳಿಕೆ, ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಎಲ್ಲಾ ಆರೋಪಿಗಳು ಹೇಳಿರುವಂತಹ ಹೇಳಿಕೆಗಳು, ಸ್ವ ಇಚ್ಛಾ ಹೇಳಿಕೆಗಳನ್ನ ದಾಖಲು ಮಾಡಲಾಗಿದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನ A2 ದರ್ಶನ್ ಸ್ವ ಇಚ್ಛಾ ಹೇಳಿಕೆ ಇದು. ಪವಿತ್ರ ಗೌಡ ಬಂದ ಮೇಲೆ ನೀನು ಮೆಸೇಜ್ ಮಾಡಿದ್ದು ಇವಳಿಗೆ ನೋಡು ಅಂತ ಹೇಳಿದೆ. ಆಗ ಚಪ್ಪಲಿ ತಗೊಂಡು ಹೊಡೆಯುವಂತೆಯೂ ಪವಿತ್ರಾಗೆ ನಾನು ಹೇಳಿದೆ. ಚಪ್ಪಲಿಯಿಂದ ಹೊಡೆಸಿ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೆ ಹೇಳಿದೆ. ಆಗ ಪವಿತ್ರ ಕಾಲಿಗೆ ಬಿದ್ದಾಗ ಹೆದರಿಕೊಂಡು ಹಿಂದೆ ಹೋದ್ಲು ಪವಿತ್ರ. ಬಳಿಕ ನಾನು ಆಕೆಯನ್ನ ಕಾರಿನ ಬಳಿ ಬಿಡುವಂತೆ ಪ್ರದೋಷ್ಗೆ ಹೇಳಿದೆ. ಬಳಿಕ ಪವಿತ್ರ ಗೌಡಳನ್ನ ಡ್ರಾಪ್ ಮಾಡಿಸುವಂತೆ ವಿನಯ್ಗೆ ಹೇಳಿದೆ ಅಂತ ದರ್ಶನ್ ಸ್ವ ಇಚ್ಛಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿರುವಂತಹ ಅಂಶ ಅಂದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಕೊಲೆಯ ಸಂದರ್ಭದಲ್ಲಿ ಆದಂತಹ ವಿವರಗಳು ಏನಿದೆ, ಆ ಕೊಲೆಯನ್ನ ಹೇಗೆ ಮಾಡಿದ್ರು ಅನ್ನುವಂತಹ ಡೀಟೇಲ್ಸ್ ಅನ್ನ ಪಿನ್ ಟು ಪಿನ್ ಮಾಹಿತಿ ಸ್ವ ಇಚ್ಛಾ ಹೇಳಿಕೆ ಈಗ ಆ ಚಾರ್ಜ್ ಶೀಟ್ ನಲ್ಲಿ ದಾಖಲಾಗಿದೆ. ಇದು ದರ್ಶನ್ ಅವರು ನೀಡಿರುವಂತಹ ಹೇಳಿಕೆ. ಜೊತೆಗೆ ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇದೇ ಚಪ್ಪಲಿ ಅಂದ್ರೆ ಪವಿತ್ರ ಗೌಡ ಧರಿಸಿದ್ದಂತಹ ಚಪ್ಪಲಿ, ಜೊತೆಗೆ ಆಕೆಗೆ ಆ ಸಂದರ್ಭದಲ್ಲಿ ನಾನು ಏನೇನು ಹೇಳಿದೆ ಅನ್ನುವಂಥದ್ದನ್ನ ಕೂಡ ದರ್ಶನ್ ಅವರು ಸ್ವ ಇಚ್ಛಾ ಹೇಳಿಕೆ ದಾಖಲು ಮಾಡಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಎಲ್ಲಾ ಅಂಶಗಳನ್ನ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಪವಿತ್ರ ಗೌಡ ಈಕೆಗೋಸ್ಕರವೇ ಈ ಕೊಲೆ ಆಗಿದ್ದು. ಪವಿತ್ರ ಗೌಡ ಅಂದ್ರೆ ರೇಣುಕಾ ಸ್ವಾಮಿ ಹಾಗೂ ಪವಿತ್ರ ಗೌಡ ಅವರ ಮೆಸೇಜ್ ಡೀಟೇಲ್ಸ್, ಜೊತೆಗೆ ರೇಣುಕಾ ಸ್ವಾಮಿ ಪವಿತ್ರ ಗೌಡಳಿಗೆ ಮಾಡ್ತಾ ಇದ್ದಂತಹ ಅಶ್ಲೀಲ ಸಂದೇಶಗಳು, ಜೊತೆಗೆ ಆತ ಕಳಿಸ್ತಾ ಇದ್ದಂತಹ ಅಶ್ಲೀಲ ಫೋಟೋಗಳು, ಈ ಬಗ್ಗೆ ದರ್ಶನ್ಗೆ ಗೊತ್ತಾದ ನಂತರದಲ್ಲಿ ಅವರು ಆ ಸ್ಥಳಕ್ಕೆ ಹೋಗಿ ದರ್ಶನ್ ಮೊದಲು ಹಲ್ಲೆ ಮಾಡ್ತಾರೆ. ಅದಕ್ಕೂ ಮುಂಚೆಯೂ ಅವರ ಗ್ಯಾಂಗ್ ಹಲ್ಲೆ ನಡೆಸಿರುತ್ತೆ ರೇಣುಕಾ ಸ್ವಾಮಿ ಮೇಲೆ. ಆ ನಂತರ ದರ್ಶನ್ ಹೋದ ನಂತರದಲ್ಲಿ ಅವರು ಕೂಡ ಎದೆಗೆ ಒದ್ದೆ, ಜೊತೆಗೆ ಒಂದೆರಡು ಪ್ರಶ್ನೆಗಳನ್ನ ಕೂಡ ಆತನಿಗೆ ಕೇಳ್ತೀನಿ. ಆ ನಂತರದಲ್ಲಿ ಆತ ಏನ್ ಹೇಳ್ತಾನೆ, ಆ ನಂತರ ಪವಿತ್ರ ಗೌಡ ಕಾರ್ನಲ್ಲಿ ಇದ್ದಾಗ ಕಾರಿಂದ ಆಕೆಯನ್ನ ಕರೆಸಿಕೊಂಡು ಬಂದು ಆಕೆಗೂ ಕೂಡ ಹೊಡೆಯೋದಕ್ಕೆ ಹೇಳಿದೆ. ಆಕೆ ಕೂಡ ಚಪ್ಪಲಿಯಿಂದ ಹೊಡಿತಾಳೆ. ಆ ನಂತರ ರೇಣುಕಾ ಸ್ವಾಮಿಗೆ ಕ್ಷಮೆ ಕೇಳುವಂತ ಹೇಳ್ತೀನಿ. ಆಗ ಕ್ಷಮೆ ಕೇಳೋದಕ್ಕೆ ಹೋದಂತಹ ವೇಳೆ ಆಕೆ ಹೆದರಿಕೊಂಡು ಅಲ್ಲಿಂದ ಹೋಗ್ತಾಳೆ. ಜೊತೆಗೆ ಪವಿತ್ರ ಗೌಡ ಆ ಸಂದರ್ಭದಲ್ಲಿ ಏನೇನೆಲ್ಲ ಹೇಳಿಕೆಗಳನ್ನ ಕೊಟ್ಟಿದ್ಲು, ಆ ಒಂದು ಹೇಳಿಕೆಗಳು ಕೂಡ ಆ ಚಾರ್ಜ್ ಶೀಟ್ ನಲ್ಲಿ ದಾಖಲಾಗಿದೆ. ದರ್ಶನ್ ಅವರ ಡ್ರೈವರ್ ಲಕ್ಷ್ಮಣ್ ಆಗ ಸ್ಥಳಕ್ಕೆ ಬರ್ತಾರೆ. ಆತನಿಗೂ ಕೂಡ ವಿಚಾರ ಗೊತ್ತಾಗಿ ಕೈನಿಂದ ಹೊಡೆಯುವಂತಹ ಸಂದರ್ಭ. ನಂದೀಶ್ ಜೋರಾಗಿ ರೇಣುಕಾನನ್ನ ಎತ್ತಿ ಕುಗ್ತಾನೆ. ಇನ್ನು ಯಾರ್ಯಾರಿಗೆ ಮೆಸೇಜ್ ಮಾಡಿದ್ದಾನೆ ಅಂತ ನಾನು ಪವನ್ಗೆ ಕೇಳಿದೆ ಅಂತ ದರ್ಶನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪವನ್ ಆಗ ರೇಣುಕಾ ಮೊಬೈಲ್ ತಗೊಂಡು ಮೆಸೇಜ್ಗಳನ್ನ ಓದ್ದ. ಅದರಲ್ಲಿದ್ದಂತಹ ಕೆಲವೊಂದಿಷ್ಟು ಫೋಟೋಗಳನ್ನು ಪವನ್ ತೋರಿಸ್ತಾನೆ. ಅಶ್ಲೀಲ ಫೋಟೋ ಹಾಗೂ ಅಶ್ಲೀಲ ಮೆಸೇಜ್ಗಳು ಅನೇಕ ಚಲನಚಿತ್ರ ನಟಿಯರಿಗೂ ಕೂಡ ಮೆಸೇಜ್ ಮಾಡಿದ್ದನ್ನ ತೋರಿಸ್ತಾ. ಆಗ ಲಕ್ಷ್ಮಣ್, ಅಣ್ಣ ಇವನು ಬಹಳ ಕೆಟ್ಟದಾಗಿ ಅಕ್ಕನಿಗೆ ಮೆಸೇಜ್ ಕಳಿಸಿದ್ದಾನೆ ಅಂತ ಹೇಳ್ದ. ಹೆಣ್ಮಕ್ಳ ಬಗ್ಗೆ ಗೌರವ ಇಲ್ಲ ಅಂತ ಫೋಟೋ ಹಾಗೂ ಮೆಸೇಜ್ ಅನ್ನ ತೋರಿಸ್ತಾನೆ. ಆಗ ನಾನು ಅವನಿಗೆ ಬೈದು ಕಾಲಿನಿಂದ ಒಂದೆರಡು ಬಾರಿ ಒದ್ದು ಬಿಟ್ಟೆ ಅಂತ ದರ್ಶನ್ ಹೇಳಿಕೆ ಕೊಟ್ಟಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಎಲ್ಲ ಅಂಶಗಳನ್ನ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ದರ್ಶನ್ ಅವರು ಅಂದ್ರೆ ಆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದ ನಂತರದಲ್ಲಿ ದರ್ಶನ್ ಅವರ ಪಾತ್ರ ಏನು ಈ ಪ್ರಕರಣದಲ್ಲಿ ಅನ್ನುವಂಥದ್ದು ದರ್ಶನ್ ಅವರು ಹೇಳಿರುವಂತಹ ಸ್ವ ಇಚ್ಛಾ ಹೇಳಿಕೆ. ಅಂದ್ರೆ ಆತ ಬರೀ ಪವಿತ್ರ ಗೌಡ ಮಾತ್ರ ಅಲ್ಲ, ಹಲವು ಚಲನಚಿತ್ರ ನಟಿಯರಿಗೂ ಕೂಡ ಆತ ಅಶ್ಲೀಲ ಫೋಟೋಗಳು ಹಾಗೂ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ. ಜೊತೆಗೆ ಪವಿತ್ರ ಗೌಡಳಿಗೂ ಕೂಡ ಅಶ್ಲೀಲ ಮೆಸೇಜ್ ಹಾಗೂ ಆತನ ಫೋಟೋಗಳನ್ನ ಕಳಿಸಿದ್ದ. ಈ ಎಲ್ಲಾ ಮೆಸೇಜ್ ಹಾಗೂ ಫೋಟೋಗಳನ್ನ ಲಕ್ಷ್ಮಣ್ ಅವರ ಡ್ರೈವರ್ ಲಕ್ಷ್ಮಣ್ ಅವರು ಮೊಬೈಲ್ ಮೂಲಕ ದರ್ಶನ್ ಅವರಿಗೆ ಆ ಫೋಟೋಗಳನ್ನ ಜೊತೆಗೆ ಮೆಸೇಜ್ಗಳನ್ನೆಲ್ಲವನ್ನ ತೋರಿಸ್ತಾರೆ. ಆಗ ಕೋಪಗೊಂಡು ದರ್ಶನ್ ಅವರು ಒಂದೆರಡು ಬಾರಿ ಕಾಲಿನಿಂದ ನಾನು ಆತನ ಎದೆಗೆ ಒದ್ದೆ ಅಂತ ಹೇಳ್ತಾರೆ. ಆನಂತರ ಪವಿತ್ರ ಗೌಡ ಕೂಡ ಆತನಿಗೆ ಹೊಡಿತಾರೆ. ಇಷ್ಟೆಲ್ಲ ಆಗಿದ್ದು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ರೇಣುಕಾ ಸ್ವಾಮಿ ಕಳಿಸಿರ್ತಾನೆ ಅಂತ. ಅಂದ್ರೆ ಇಲ್ಲಿ ರೇಣುಕಾ ಸ್ವಾಮಿ ಪವಿತ್ರ ಗೌಡ ಮಾತ್ರ ಅಲ್ಲ, ಅನೇಕ ಚಲನಚಿತ್ರ ನಟಿಯರಿಗೂ ಕೂಡ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದ ಅನ್ನುವಂತಹ ಅಂಶವನ್ನ ಕೂಡ ಅವರು ಆ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಅವರ ಸ್ವ ಇಚ್ಛಾ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. ಹಾಗಾಗಿ ಹೆಣ್ಣು ಮಕ್ಕಳ ಮೇಲೆ ಈತನಿಗೆ ಗೌರವ ಇಲ್ಲ ಅಂತ ಒಂದೆರಡು ಬಾರಿ ನಾನು ಮತ್ತೆ ಆತನ ಎದೆಗೆ ಒದ್ದೆ ಅಂತ ದರ್ಶನ್ ಅವರು ಸ್ವ ಇಚ್ಛಾ ಹೇಳಿಕೆಯನ್ನ ದಾಖಲು ಮಾಡಿದ್ದಾರೆ. We'll be right back.